ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ಗೆ ಸಂಬಂಧಪಟ್ಟಂತೆ ಈಗ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳು ಇದಾಗಿರುತ್ತೆ. ಸೊ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವಶನ್ಸು ಅಷ್ಟೇ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಮೇನ್ ಕ್ವಶನ್ಸ್ಗಳಾಗಿರುತ್ತೆ. ಸೊ ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ರವೀಂದ್ರನಾಥ್ ಟ್ಯಾಗೋರ್, ಸಿ ವಿ ರಾಮನ್, ಮದರ್ ತೆರೇಸಾ ಆ್ಯಂಡ್ ಅಮರ್ತ್ಯ ಸೇನ್ ಅಂತ ಕೊಟ್ಟಿದ್ದಾರೆ. ಹೆಸರನ್ನ ನೋಡ್ತಾ ಹೋದರೆ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತೀಯ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಾರೆ ನೊಬೆಲ್ ಪ್ರೈಸನ್ನು. ಸೊ ಅದಾದ ನಂತರ ತುಂಬ ಜನ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಬಟ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಗೀತಾಂಜಲಿ ಅಂತಕ್ಕಂಥ ಒಂದು ಕೃತಿ ಏನಿದೆಯೋ, ಗೀತಾಂಜಲಿ, ಸೊ ಇದೊಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಲಿಟ್ರೇಚರ್ ಅಂತ ಹೇಳ್ತೀವಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಗೀತಾಂಜಲಿ ಅಂತಕ್ಕಂಥ ಒಂದು ಕೃತಿಗೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ನೊಬೆಲ್ ಪ್ರಶಸ್ತಿನ ಪಡ್ಕೊಂಡರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಆಪ್ಷನ್ ಎ ಆಗಿರುತ್ತೆ. ಸೊ ಇವರನ್ನು ಹೇಳ್ತಾ ಹೋಗ್ತೀವಿ, ಇವರನ್ನು ಗುರುದೇವ ಅಂತಕ್ಕಂಥ ಒಂದು ಹೆಸರನ್ನು ಸಹ ನಾವು ಇಂಡಿಕೇಟ್ ಮಾಡ್ತೀವಿ, ಗುರುದೇವ. ಓಕೆ, ಆ್ಯಂಡ್ ಅದರ ಜೊತೆಗೆ ಇವರೊಬ್ಬರು ಕವಿನೂ ಆಗಿರ್ತಾರೆ, ನಾಟಕಕಾರ ಆಗಿರ್ತಾರೆ, ಆ್ಯಂಡ್ ನಾವೆಲಿಸ್ಟ್, ಇಟ್ ಮೀನ್ಸ್ ಕಾದಂಬರಿಕಾರ ಸಹ ಆಗಿರ್ತಾರೆ, ಒಬ್ಬರು ಆಥರ್ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ನ್ಯಾಷನಲ್ ಆ್ಯಂಥಮನ್ನು ಬರೆದಿರ್ತಕ್ಕಂಥವ್ರು ರವೀಂದ್ರನಾಥ್ ಟ್ಯಾಗೋರ್ ಅವರು, ನ್ಯಾಷನಲ್ ಆ್ಯಂಥಮ್. ಸೊ ವೆರಿ ಇಂಪಾರ್ಟೆಂಟ್. ರವೀಂದ್ರನಾಥ್ ಟ್ಯಾಗೋರ್ ಮೊಟ್ಟ ಮೊದಲ ಬಾರಿಗೆ ಭಾರತೀಯದ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳ್ಬಹುದು ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ಳೋಂಥವ್ರು. ಸೊ ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥ ನೋಡ್ತಾ ಹೋದರೆ ಈ ರವೀಂದ್ರನಾಥ್ ಟ್ಯಾಗೋರ್ ಇದ್ದರು 1901ರಲ್ಲಿ ಶಾಂತಿನಿಕೇತನ್ ಅಂತಕ್ಕಂಥ ಒಂದು ಗ್ರೂಪನ್ನು ಸಹ, ಒಂದು ಫೌಂಡೇಶನ್ನು ಸಹ ಕಟ್ತಾ ಹೋಗ್ತಾರೆ. ಅದನ್ನು ನೆಕ್ಸ್ಟ್ ಏನು ಮಾಡ್ತಾರೆ, 1901ರಲ್ಲಿ ಈ ಒಂದು ಶಾಂತಿನಿಕೇತನ ಅಂತಕ್ಕಂಥ ಒಂದು ಗ್ರೂಪನ್ನು, ಸಂಸ್ಥೆನ ಏನು ಕಟ್ತಾರೋ ಅದು ವಿಶ್ವ ಭಾರತೀಯ ಯೂನಿವರ್ಸಿಟಿ ಅಂತ ಇತ್ತೀಚೆಗೆ ಅದು ಹೆಸರನ್ನ ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇವಾಗ ಕರಿತಕ್ಕಂಥದ್ದನ್ನು ವಿಶ್ವ ಭಾರತಿ ಯೂನಿವರ್ಸಿಟಿ ಅಂತ ಕರೀತಾರೆ. ಅದು ಮೊದಲು ಇರ್ತಕ್ಕಂಥದ್ದು ಶಾಂತಿನಿಕೇತನ್ ಅಂತ, ಅದನ್ನು ಫೌಂಡ್ ಮಾಡಿದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು. ಸೊ ಇಷ್ಟು ಇವರ ಬಗ್ಗೆ. ಆದರೆ ಇನ್ನು ಉಳಿದಿರ್ತಕ್ಕಂಥ ನೋಡ್ತಾ ಹೋದರೆ ಬರ್ತಕ್ಕಂಥದ್ದು ಸಿ ವಿ ರಾಮನ್ ಬರ್ತಾರೆ. ಸೊ ಸಿ ವಿ ರಾಮನ್ ಇದ್ದರು, ಇವರು ಎರಡನೇವ್ರು ಬರ್ತಾರೆ. 1930ರಲ್ಲಿ ಸಿ ವಿ ರಾಮನ್ ರವರು ಈ ಒಂದು ಭೌತಶಾಸ್ತ್ರ, ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ವ್ಯಕ್ತಿಯಾಗಿ ಈ ಒಂದು ಭಾರತೀಯ ಮೊಟ್ಟ ಮೊದಲ ವ್ಯಕ್ತಿಯಾಗಿ ನೊಬೆಲ್ ಪ್ರಶಸ್ತಿನ ಪಡ್ಕೊಳ್ತಾರೆ. ಯಾವ ಕ್ಷೇತ್ರ ಅಂತ ಹೇಳಿದ್ರೆ ಅದು ಫಿಸಿಕ್ಸಲ್ಲಿ ತೊಗೊಳ್ತಕ್ಕಂಥದ್ದು. ಫಿಸಿಕ್ಸ್ ಅಂತ ಹೇಳಿದ್ರೆ ರಾಮನ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಆ ಒಂದು ಟಾಪಿಕ್ ಮೇಲೆ ಈ ಒಂದು ನೊಬೆಲ್ ಪ್ರಶಸ್ತಿನ ತೊಗೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಮದರ್ ತೆರೇಸಾ ಏನಾರು, ಮದರ್ ತೆರೇಸಾ ಬಂದು ಇವರು ಶಾಂತಿ, ಪೀಸ್ ಅಂತ ಏನು ಹೇಳ್ತೀವೋ ಶಾಂತಿ, ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ 1979ರಲ್ಲಿ ಈ ಒಂದು ನೊಬೆಲ್ ಪ್ರೈಸನ್ನು ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಮದರ್ ತೆರೇಸಾ ಶಾಂತಿ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿನ ಪಡೆದಂಥ ಭಾರತೀಯ ಮಹಿಳೆ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಇನ್ನು ಅಮರ್ತ್ಯ ಸೇನ್ ಅವ್ರ ಬಗ್ಗೆ ಹೇಳೋದಾದರೆ ಇವ್ರು ಬಂದು 1998ರಲ್ಲಿ ಅರ್ಥಶಾಸ್ತ್ರ, ಎಕನಾಮಿಕ್ಸಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ನೊಬೆಲ್ ಪ್ರಶಸ್ತಿನ ಪಡ್ಕೊಳ್ತಕ್ಕಂಥ ಭಾರತೀಯ ವ್ಯಕ್ತಿ ಆಗಿರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್, 4 ಅಷ್ಟೇ ಇಂಪಾರ್ಟೆಂಟು. ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ಬೋದು, ಸಿ ವಿ ರಾಮನ್ ಆಗಿರ್ಬೋದು, ಮದರ್ ತೆರೇಸಾ ಆಗಿರ್ಬೋದು, ಅಮರ್ತ್ಯ ಸೇನ್ ಆಗಿರ್ಬೋದು, ಇವರೆಲ್ಲರೂ ಸಹ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ಪಾಕಿಸ್ತಾನಿ ಚಲನಚಿತ್ರೋದ್ಯಮವು ಡ್ಯಾಶ್ ಎಂದು ಪ್ರಸಿದ್ಧವಾಗಿದೆ. ಸೊ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಚಲನಚಿತ್ರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಬಾಲಿವುಡ್, ಲಾಲಿವುಡ್, ಕಾಲಿವುಡ್ ಆ್ಯಂಡ್ ಮಾಲಿವುಡ್ ಅಂತ ಹೇಳಿದ್ದಾರೆ. ಆನ್ಸರ್ ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಬಿ ಲಾಲಿವುಡ್. ಸೊ ಅದರ ಪ್ರಕಾರ ನೋಡ್ತಾ ಹೋದರೆ ನೋಡಿ, ಇಲ್ಲಿ ಬಾಲಿವುಡ್ ಅಂತ ಹೇಳ್ತೀವಿ. ಬಾಲಿವುಡ್ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಬಾಂಬೆ ಮೂಲದ ಹಿಂದಿ ಭಾಷಾ ಚಲನಚಿತ್ರವನ್ನು ನಾವು ಬಾಲಿವುಡ್ ಅಂತ ಕೇಳ್ತೀವಿ. ಇದು ಮೇಯ್ನಾಗಿ ಬರ್ತಕ್ಕಂಥದ್ದು ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡು ಬರ್ತಕ್ಕಂಥದ್ದು ಬಾಲಿವುಡ್ ಆಗಿರುತ್ತೆ. ಇನ್ನು ಬಾಲಿವುಡ್ ಬಂದು ಬಿಹಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ಬಿಹಾರ ಅಂತ ಹೇಳಿದಾಗ ಅದು ಯಾವೊಂದು ಭಾಷೆಯಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲದೆ ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್, ಬಿಹಾರದಲ್ಲಿ ಕಂಡು ಬರ್ತಕ್ಕಂಥ ಭೋಜ್ಪುರಿ ಭಾಷಾ ಚಲನಚಿತ್ರಗಳನ್ನ ನಾವು ಬಾಲಿವುಡ್ ಅಂತ ಕರಿತೀವಿ. ಭೋಜ್ಪುರಿ ಭಾಷೆಯಲ್ಲಿ ಬರ್ತಕ್ಕಂಥದ್ದು ಬಾಲಿವುಡ್. ಇದು ಬಿಹಾರ, ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ನಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಅದಾದ ನಂತರ ನೋಡಿ ಚಾಲಿವುಡ್ ಬರುತ್ತೆ. ಚಾಲಿವುಡ್ ಬಂದು ಛತ್ತೀಸ್ಗಢದಲ್ಲಿ ಕಂಡು ಬರ್ತಕ್ಕಂಥದ್ದು ಚಾಲಿವುಡ್ಡು. ಟಾಲಿವುಡ್ ಬಂದು
ಟಾಲಿಗಂಜ್ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತಕ್ಕಂಥ ಬಂಗಾಳಿ ಭಾಷೆಯಲ್ಲಿ ಕಂಡುಬರ್ತಕ್ಕಂಥದ್ದು ಟಾಲಿಗಂಜ್ ಆಗಿರುತ್ತೆ. ಆ್ಯಂಡ್ ಇದು ಆಂಧ್ರ ಪ್ರದೇಶ, ತೆಲುಗು ಚಲನಚಿತ್ರೋದ್ಯಮ, ತೆಲಂಗಾಣದಲ್ಲೂ ಸಹ ಕಂಡುಬರ್ತಕ್ಕಂಥದ್ದು ಈ ಒಂದು ಟಾಲಿಗಂಜ್. ಅದಾದ ನಂತರ ಸ್ಯಾಂಡಲ್ವುಡ್ ಬರ್ತಕ್ಕಂಥ ಮೇಯ್ನಾಗಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಕಂಡುಬರ್ತಕ್ಕಂಥ ಚಲನಚಿತ್ರ ನಾವು ಸ್ಯಾಂಡಲ್ವುಡ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಇನ್ನು ನೋಡ್ತಾ ಹೋದರೆ ನಾವು ಜಾಲಿವುಡ್ ಮತ್ತು ಹಾಲಿವುಡ್ ಬರುತ್ತೆ. ಜಾಲಿವುಡ್ ಬಂದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಚಲನಚಿತ್ರೋದ್ಯಮ, ಹಾಲಿವುಡ್ ಬಂದು ಒಡಿಶಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಚಲನಚಿತ್ರಕ್ಕೆ ಸಂಬಂಧಪಟ್ಟಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಲಿವುಡ್ ಬಂದು ಒಡಿಶಾ, ಜಾಲಿವುಡ್ ಬಂದು ಅಸ್ಸಾಂ, ಸ್ಯಾಂಡಲ್ವುಡ್ ಬಂದು ಕರ್ನಾಟಕ, ಟಾಲಿಗಂಜ್ ಬಂದು ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥದ್ದು, ಚಾಲಿವುಡ್ ಬಂದು ಛತ್ತೀಸ್ಗಢ, ಬೋಜಿವುಡ್ ಬಂದು ಬಿಹಾರ ಆ್ಯಂಡ್ ಭೋಜ್ಪುರಿ ಭಾಷೆಯಲ್ಲಿ ಬರ್ತಕ್ಕಂಥದ್ದು, ಬಾಲಿವುಡ್ ಬಂದು ಮುಂಬೈನಲ್ಲಿ ಕಂಡುಬರ್ತಕ್ಕಂಥದ್ದು, ಆ್ಯಂಡ್ ಲಾಲಿವುಡ್ ಬಂದು ಆಫ್ಕೋರ್ಸ್ ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ವಿಂಬಲ್ಡನ್ನಲ್ಲಿ ಮಿಸ್ಟರ್ ಡಬಲ್ಸ್ ವಿಭಾಗದಲ್ಲಿ ವಿಜೇತರಾದಂತಹ 2024ರಲ್ಲಿ ವಿಜೇತರಾದವರು ಯಾರು? ವಿಂಬಲ್ಡನ್ನಲ್ಲಿ ಮಿಸ್ಟರ್ ಡಬಲ್ಸ್ ವಿಭಾಗದ ವಿಜೇತರು ಯಾರಾಗಿರ್ತಾರೆ 2024, 2025 ನಡೆದಿರ್ತಕ್ಕಂಥದ್ದು. ಸೊ 2024 ಯಾರಾಗಿದ್ರು ಅಂತ ಹೇಳಿದರೆ ಆಪ್ಷನ್ 1 ಜಾನ್ ಜಿಲಿನ್ಸ್ಕಿ ಆ್ಯಂಡ್ ಹಸಿನ್ ಸೂವಿ ತೈವಾನ್ರವರು. ಸೊ ಇವರು ವಿಜೇತರಾಗಿರ್ತಕ್ಕಂಥದ್ದು. ನೆಕ್ಸ್ಟು ಭಾರತೀಯ 2024ರ ಲತಾ ದೀನ್ನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನು ಡ್ಯಾಶ್ ಅವರಿಗೆ ನೀಡಲಾಗಿದೆ. ಆಪ್ಷನ್ ಹೀಗಿದೆ: ಆಶಾ ಭೋಸ್ಲೆ, ಅನ್ನು ಮಲ್ಲಿಕ್, ಅಮಿತಾಬ್ ಬಚ್ಚನ್, AR ರೆಹಮಾನ್ ಅಂತ ಕೊಟ್ಟಿದ್ದಾರೆ. 2024ರ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನು ಅಮಿತಾಬ್ ಬಚ್ಚನ್ ರವರು ಪಡ್ಕೊಳ್ತಾರೆ. ಆಪ್ಷನ್ ಸಿ ಅಮಿತಾಬ್ ಬಚ್ಚನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದರೆ, ಈ ಕೆಳಗಿನಲ್ಲಿ ಯಾರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಗಿಲ್ಲ? ವಿಶ್ವನಾಥನ್ ಆನಂದ್ ಚೆಸ್ಸಲ್ಲಿ ಬರ್ತಾರೆ, ಎಡ್ಮಂಡ್ ಹಿಲರಿ ಮೌಂಟ್ ಎವರೆಸ್ಟ್ನ ಹತ್ತಕ್ಕಂಥ ಇದರಲ್ಲಿ ಬರ್ತಾರೆ, ಸಚಿನ್ ತೆಂಡೂಲ್ಕರ್ ಕ್ರಿಕೆಟಲ್ಲಿ ಬರ್ತಾರೆ, ಸುನಿಲ್ ಗವಾಸ್ಕರ್. ಸೊ ಇಲ್ಲಿ ಯಾರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ಹೇಳಿದರೆ ಅದು ಬಂದು ಆಪ್ಷನ್ ಡಿ ಸುನಿಲ್ ಗವಾಸ್ಕರ್. ನೆಕ್ಸ್ಟು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಈ ಕೆಳಗಿನ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿ ಅಂತ ಕೇಳಿದರೆ, ಸೊ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ: ಪರಿಸರ, ಸಿನಿಮಾ, ನೃತ್ಯ ಆ್ಯಂಡ್ ವೈದ್ಯಕೀಯ ಅಂತ. ಸೊ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮೇಯ್ನಾಗಿ ಬರ್ತಕ್ಕಂಥದ್ದು ಅದು ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ಪ್ರಶಸ್ತಿಯಾಗಿರುತ್ತೆ. ಅದು ಸಿನಿಮಾದ ರಂಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಬಿ ಸಿನಿಮಾ. ನೆಕ್ಸ್ಟು ಅತಿ ಹೆಚ್ಚು ಸಿಂಗಲ್ ಸ್ಟುಡಿಯೋ ರೆಕಾರ್ಡಿಂಗ್ಗಳಿಗಾಗಿ ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ಯಾವ ಗಾಯಕಿ ಪ್ರವೇಶಿಸಿದರು? ಆಶಾ ಭೋಸ್ಲೆ, ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್. ಸೊ ಆನ್ಸರ್ ಆಪ್ಷನ್ ಎ ಆಶಾ ಭೋಸ್ಲೆ. ನೆಕ್ಸ್ಟು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೆಳಗಿನ ಯಾವ ವಿಜೇತರು ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಪಡೆದರು? ವಿನೋದ್ ಖನ್ನಾ, ಸತ್ಯಜಿತ್ ರೇ, ನೌಶಾದ್, ದುರ್ಗಾಕೋಟೆ. ಆನ್ಸರ್ ಆಪ್ಷನ್ ಎ ವಿನೋದ್ ಖನ್ನಾರವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಕೊಟ್ಟಿರ್ತಕ್ಕಂಥದ್ದು. ಸೊ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಜೀವ ಇದ್ದಾಗಲೇ ಒಂದೇ ಸಾರಿ ಕೊಡ್ತಕ್ಕಂಥದ್ದು, ಮರಣೋತ್ತರವಾಗಿ 2ನೇ ಸಾರಿ ಕೊಡಬಹುದು. ಬಟ್ ಒಬ್ಬೊಬ್ಬರಿಗೆ ಒಂದೊಂದೇ ಸಾರಿ ಈ ಒಂದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಇನ್ನು 2024 ನೋಡ್ತಾ ಹೋದರೆ ನೋಡಿ, ಅತ್ಯುತ್ತಮ ನಟ ಬಂದು ಶಾರುಖ್ ಖಾನ್, ಜವಾನ್ ಅಂತಕ್ಕಂಥ ಒಂದಿದು. ಆ್ಯಂಡ್ ಅತ್ಯುತ್ತಮ ನಟಿ ಬಂದು ರಾಣಿ ಮುಖರ್ಜಿ. ಆ್ಯಂಡ್ ಅತ್ಯುತ್ತಮ ಚಲನಚಿತ್ರ ಜವಾನ್. ಅತ್ಯುತ್ತಮ ನಿರ್ದೇಶಕ ಬಂದು ಸಂದೀಪ್ ರೆಡ್ಡಿ. ಸೊ ಈ ರೀತಿ ನೋಡ್ತಾ ಹೋದರೆ ಅತ್ಯುತ್ತಮ ನಟ ವಿಕಿ ಕೌಶಲ್ ಶ್ಯಾಮ್ ಬಹದ್ದೂರ್ ಪಾತ್ರಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ಇದೇ ರೀತಿ ನೋಡ್ತಾ ಹೋಗಿಬೇಕಾದ್ರೆ ಇಲ್ಲಿ ಇದೆ ಅತ್ಯುತ್ತಮ ನಟಿ ವಿಮರ್ಶಕರಿಗೆ ಬಂದು ಕರೀನಾ ಕಪೂರ್ ಖಾನ್. ಅತ್ಯುತ್ತಮ ಚಲನಚಿತ್ರ ಬಂದು 12ನೇ ವಿಫಲತೆ. ಸೊ ಅತ್ಯುತ್ತಮ ನಿರ್ದೇಶಕ ಅಟ್ಲಿ ಅಂತಕ್ಕಂಥದ್ದು ಜವಾನ್ ಅಂತಕ್ಕಂಥ ಒಂದು ಫಿಲಮ್ಗೆ ಬಂದಿರತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇದೇ ರೀತಿ ನೋಡ್ತಾ ಹೋಗಿ ಇದಿದೆ, ತುಂಬ ಇದೆ. ನಕಾರಾತ್ಮಕ ಇದೆ, ಮತ್ತು ಹಾಸ್ಯ ಇದೆ, ಪೋಷಕ ಪಾತ್ರ ಇದೆ, ಪೋಷಕ ಪಾತ್ರ ಅತ್ಯುತ್ತಮ ನಟಿ ಇದೆ, ಬಹುಮುಖ ಪ್ರತಿಭೆ. ಸೊ ಓಕೆ, ಸೊ ಇದಿಷ್ಟೆಲ್ಲ ಆನ್ಸರ್ ಇದೆ, ನೋಡ್ಕೊಳ್ತಾ ಹೋಗ್ಬೋದು ನೀವು. ಆ್ಯಂಡ್ ಮಿಥುನ್ ಚಕ್ರವರ್ತಿ ಅವರಿಗೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವದ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು 2024ರಲ್ಲಿ ಮಿಥುನ್ ಚಕ್ರವರ್ತಿ ಅವರಿಗೆ. ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು
ಬುಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಅನಿತಾ ದೇಸಾಯಿ, ಅಮೃತಾ ಪ್ರೀತಮ್, ಅರುಂಧತಿ ರಾಯ್, ಸರೋಜಿನಿ ನಾಯ್ಡು. ಆನ್ಸರ್ ಬಂದು ಆಪ್ಷನ್ ಸಿ, ಅರುಂಧತಿ ರಾಯ್ ಆಗಿರ್ತಾರೆ. ಅರುಂಧತಿ ರಾಯ್. ಸೊ ನೋಡಿ ಇಲ್ಲಿ 2025 ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಕನ್ನಡದ ಲೇಖಕಿ ಭಾನು ಮುಸ್ತಾಕ್ ಅವರು ಹಾರ್ಟ್ ಲ್ಯಾಂಪ್ ಸಣ್ಣ ಕಥಾ ಸಂಕಲನವನ್ನು ಗೆದ್ದಿರ್ತಕ್ಕಂಥದ್ದು. 2025 ಬಂದಿರತಕ್ಕಂಥ ಒಂದು ಬುಕರ್ ಪ್ರಶಸ್ತಿ ಬಂದು ಭಾನು ಮುಸ್ತಾಫ್ರವರಿಗೆ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಸೊ ಇದೊಂದು ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಭಾನು ಮುಸ್ತಾಫ್ ಇದು ಅದರಲ್ಲೂ ಹೆಚ್ಚು ಹೇಳ್ಬೇಕಂತಂದರೆ ಕನ್ನಡದ ಒಂದು ಸಂಕಲನಕ್ಕೆ ಸಿಕ್ಕಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಬುಕರ್ ಪ್ರಶಸ್ತಿ ಆಗಿರುತ್ತೆ. ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಒಂದು ಸಣ್ಣ ಕಥಾ ಸಂಕಲನಕ್ಕೆ ಸಿಕ್ಕಿರ್ತಕ್ಕಂಥದ್ದು 2025 ವೆರಿ ಇಂಪಾರ್ಟೆಂಟು. ಆ್ಯಂಡ್ ಭಾರತೀಯ ಮೊದಲ ಮಹಿಳೆ ಅಂತ ಹೇಳಿದ್ರೆ ಅದು ಅರುಂಧತಿ ರಾಯ್ರವರು. ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಅವರು ಬರೆದಿರ್ತಕ್ಕಂಥ ಒಂದು ಕಾದಂಬರಿ ಅಂತೇಳಿದ್ರೆ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಕ್ಕಂಥ 1997 ಈ ಒಂದು ಪ್ರಶಸ್ತಿಗೆ ಅರುಂಧತಿ ರಾಯ್ರವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಗೆದ್ಕೊಳ್ತಕ್ಕಂಥದ್ದಕ್ಕೆ ಪಾತ್ರರಾಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಯಾವ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರು ಭಾರತದ ಮೊದಲ ವರ್ಣಚಿತ್ರ ಸೈರನ್ ರೇನ ನಿರ್ಮಿಸಿ ನಿರ್ದೇಶಿಸಿದ್ದಾರೆ ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ವಿ ಶಾಂತಾರಾಮ್. ಆಪ್ಷನ್ ಸಿ, ವಿ ಶಾಂತಾರಾಮ್. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರೀಡಾಪಟು ಯಾರು? ಆಪ್ಷನ್ ಸಚಿನ್ ತೆಂಡೂಲ್ಕರ್, ದೈನ್ ಚಂದ್, ಅಭಿನವ್ ಬಿಂದ್ರಾ, ಲಿಯಾಂಡರ್ ಪೇಸ್ ಅಂತ ಕೊಟ್ಟಿದ್ದಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಕ್ರೀಡಾಪಟು ಅಂತ ಹೇಳಿದರೆ ಅದು ಬಂದು ಸಚಿನ್ ತೆಂಡೂಲ್ಕರ್. ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ, ಅತಿ ಕಡಿಮೆ ವಯಸ್ಸಿನಲ್ಲಿ ಪಡ್ಕೊಳ್ತಕ್ಕಂಥ ಒಂದು ಸಾಹಸ ಇವ್ರದ್ದಾಗಿರುತ್ತೆ. ಸೊ ಹಾಗೆ ಅತಿ ಕಿರಿಯ ವಯಸ್ಸಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡವ್ರು ಯಾರು ಅಂತ ಹೇಳಿದ್ರೆ ಅದು ಸಚಿನ್ ತೆಂಡೂಲ್ಕರ್ ಸಹ ಆಗಿರ್ತಾರೆ. ನೋಡಿ ಇಲ್ಲಿದೆ 2014 ಪಡ್ಕೊಳ್ತಕ್ಕಂಥದ್ದು ಸಚಿನ್ ತೆಂಡೂಲ್ಕರ್ ಅವರು. ಸೊ ಇವರು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರ. ಅವರು ಕ್ಷೇತ್ರದ ಅತ್ಯುತ್ತಮ ಸಾಧನೆಗಳಿಗಾಗಿ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಹಾಗೂ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದ ಅತಿ ಕಿರಿಯ ವ್ಯಕ್ತಿ ಕೂಡ ಹೌದು ಅಂತಕ್ಕಂಥದ್ದು ಇಲ್ಲಿ ಮಾಹಿತಿ ಇರುತ್ತೆ. ಇನ್ನು 2024 ಭಾರತ ರತ್ನ ವಿಜೇತರು ಯಾರು ಅಂತ ಹೇಳಿದ್ರೆ MS ಸ್ವಾಮಿನಾಥನ್ ಬರ್ತಾರೆ, ಹಸಿರು ಕ್ರಾಂತಿಯ ಪಿತಾಮಹ. ಆ್ಯಂಡ್ ಚೌಧರಿ ಚರಣ್ ಸಿಂಗ್ ರವರು ಬರ್ತಾರೆ, PV ನರಸಿಂಹರಾವ್ ಅವರು ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ಲಾಲ್ ಕೃಷ್ಣ ಅಡ್ವಾಣಿ ಇವರೆಲ್ಲ 2024 ಪಡ್ಕೊಂಡಿರ್ತಕ್ಕಂಥದ್ದು. ಕರ್ಪೂರಿ ಠಾಕೂರ್ ರವರು ಸೊ ಎಷ್ಟಿಷ್ಟು ಬಂದು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ವ್ಯಾಸ ಸಮ್ಮಾನ್ ಸಾಹಿತ್ಯ ಪ್ರಶಸ್ತಿಯನ್ನು ಮೊದಲು ಯಾವ ವರ್ಷದಲ್ಲಿ ನೀಡಲಾಯಿತು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. 1991 ಮೊಟ್ಟ ಮೊದಲ ಬಾರಿಗೆ ಈ ಒಂದು ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ 1991. ಸೊ ಆ್ಯಂಡ್ ನೆಕ್ಸ್ಟ್ ಈಗ 2024 ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಖ್ಯಾತ ಹಿಂದಿ ಲೇಖಕಿ ಸೂರ್ಯಬಾಲ ಅವರ ಕೌನ್ ದೇಸ್ ಕೋ ವಾಸಿ ವೇಣು ಕಿ ಡೈರಿ ಕಾದಂಬರಿಗೆ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಸೊ 2024 ವ್ಯಾಸ ಸಮ್ಮಾನ್ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥವ್ರು ಸೂರ್ಯಬಾಲಾರವರು. ಸೊ ಅಷ್ಟನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಈ ಕೆಳಗಿನ ಯಾವ ದೇಶಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಸೇಂಟ್ ಆಂಡ್ರೂ ದಿ ಅಪೋಸ್ತಲರ ಆದೇಶ ನೀಡಲಾಗಿದೆ? ಆರ್ಡರ್ ಆಫ್ ಸೇಂಟ್ ಆಂಡ್ರೂ ದ ಅಪೋಸ್ಟ್ ಅಂತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ರಷ್ಯಾ. ನೆಕ್ಸ್ಟು ನೊಬೆಲ್ ಪ್ರಶಸ್ತಿ ಎಷ್ಟು ವರ್ಗಗಳಲ್ಲಿ ಲಭ್ಯವಿದೆ? ಸೊ ನೋಡಿ ಇಲ್ಲಿ ನೊಬೆಲ್ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ 5 ಬರ್ತಾರೆ. ಅದಾದ ನಂತರ 6 ಕ್ಷೇತ್ರಗಳಿಗೆ ಕೊಡ್ತಕ್ಕಂಥದ್ದಾಗಿರುತ್ತೆ. ನೊಬೆಲ್ ಪ್ರಶಸ್ತಿ ಒಟ್ಟು 6 ವರ್ಗಗಳಿಗೆ ಕೊಡ್ತಕ್ಕಂಥದ್ದು. ಅದು ಯಾವುದ್ಯಾವುದಂತ ನೋಡೋದಾದರೆ ನೋಡಿ ಇಲ್ಲಿದೆ: ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ಅಂತ ಹೇಳ್ತೀವಿ, ಸಾಹಿತ್ಯ, ಶಾಂತಿ ಮತ್ತು ಆರ್ಥಿಕ, ಇಟ್ ಮೀನ್ಸ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಒಟ್ಟು 6 ಕ್ಷೇತ್ರಗಳಿಗೆ ಬರ್ತಕ್ಕಂಥದ್ದು. ಈ 6 ವಿಭಾಗಗಳಲ್ಲಿ ಆರ್ಥಿಕ ವಿಜ್ಞಾನ ಪ್ರಶಸ್ತಿನ 1968 ಸ್ಥಾಪಿಸಲಾಯಿತು ಅಂತ ಹೇಳಿದರೆ, ಈ ಒಂದು ಎಕನಾಮಿಕ್ಸ್ ಏನಿದೆಯೋ ಅದನ್ನು 1968 ಶುರು ಮಾಡ್ತಾರೆ. ಬಟ್ ಅದಕ್ಕಿಂತ ಮೊದಲು ಈ ಒಂದು ಎಕನಾಮಿಕ್ಸ್ ಇರಲಿಲ್ಲ, ಫಿಸಿಕ್ಸ್ ಇತ್ತು. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ನೆಕ್ಸ್ಟು ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ಅಂತ ಹೇಳಿದರೆ ಬಯಾಲಜಿ ಅಥವಾ ಏನೋ
ಇದಕ್ಕೆ ಬರುತ್ತೆ. ಸೊ ಅದಾಗಿರುತ್ತೆ. ಸಾಹಿತ್ಯ ಬರುತ್ತೆ, ಲಿಟ್ರೇಚರು. ಆ್ಯಂಡ್ ನೆಕ್ಸ್ಟ್ ಶಾಂತಿ ಪೀಸ್ಗೆ ಬರ್ತಕ್ಕಂಥದ್ದು. ಒಟ್ಟು 5 ಕ್ಷೇತ್ರಗಳಿಗೆ ಬರ್ತಕ್ಕಂಥದ್ದು ಮೊದಲಾಗಿತ್ತು. ಅದಾದ ನಂತರ 6 ಕ್ಷೇತ್ರಕ್ಕೆ ಅದು ತೊಗೊಂಡೋಗುತ್ತೆ. ನೆಕ್ಸ್ಟು ಭಾರತದಲ್ಲಿ ಭಾಷಾ ಭಾರತಿಗೆ ಯಾವ ಭಾಷೆಯ ಸಂಸ್ಥೆ ಪ್ರಶಸ್ತಿಯನ್ನು ನೀಡುತ್ತದೆ? ಭಾರತದಲ್ಲಿ ಭಾಷಾ ಭಾರತಿಗೆ ಯಾವ ಭಾಷೆಯ ಸಂಸ್ಥೆ ಪ್ರಶಸ್ತಿಯನ್ನು ನೀಡುತ್ತದೆ? ಪ್ರಶ್ನೆ ಇದಾಗಿರುತ್ತೆ. ಸೊ ಆನ್ಸರ್ ಬಂದು ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದಾಗಿರುತ್ತೆ. ಅಂದರೆ ಆಪ್ಷನ್ ಎ ಭಾರತೀಯ ಕೇಂದ್ರ ಸಂಸ್ಥೆ ಭಾಷೆಗಳು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್. ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗಾಗಿ ನೀಡಲಾಗುತ್ತದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಶಾಂತಿ ಸ್ವರೂಪ್ ಭಟ್ನಾಗರ್ ಬರ್ತಕ್ಕಂಥದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಯಾರು ಸಾಧನೆಯನ್ನು ಮಾಡ್ತಾರೋ ಅವರಿಗೆ ಸಿಗ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ನೋಡಿ, ಇಲ್ಲಿ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ, ಶಾಂತಿ ಸ್ವರೂಪ್ ಭಟ್ನಾಗರ್ ಅವರ ಹೆಸರಿನಿಂದ ಕೊಡ್ತಕ್ಕಂಥದ್ದಾಗುತ್ತೆ. 1958ರಲ್ಲಿ ಶುರು ಮಾಡ್ತಾರೆ. ಬಟ್ ಇದನ್ನು 2023 ತನಕನೂ ಕೊಡ್ತಾರೆ. ಅದಾದ ನಂತರ 24-25ಕ್ಕೆ ಕೊಟ್ಟಿಲ್ಲ. ಅದಾದ ನಂತರ ಏನಾಗುತ್ತೆ ಅಂದರೆ 2024ರಲ್ಲಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಅಂತ ಏನಿತ್ತು ಅದನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಎಂದು ಅದಕ್ಕೆ ನೇಮನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಅಂತ ಚೇಂಜ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರದೊಂದಿಗೆ ಮುಂದುವರಿಸ್ತಕ್ಕಂಥದ್ದಾಗಿರುತ್ತೆ. ಬಟ್ ಇದನ್ನು ಈಗ ಶಾಂತಿ ಸ್ವರೂಪ್ ಅಂತ ಹೇಳಲ್ಲ, ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಅಂತಕ್ಕಂಥದ್ದು ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಕೊಡ್ತಕ್ಕಂಥದ್ದು ರಾಷ್ಟ್ರಪತಿ ಭವನದಲ್ಲಿ. ಒಟ್ಟು ಬರ್ತಕ್ಕಂಥದ್ದು ಬಯಾಲಜಿಕಲ್ ಸೈನ್ಸು, ಕೆಮಿಕಲ್ ಸೈನ್ಸು, ಅರ್ತ್, ಅಟ್ಮಾಸ್ಫಿಯರ್, ಓಷಿಯನ್ ಆ್ಯಂಡ್ ಪ್ಲಾನೆಟರಿ ಸೈನ್ಸಸ್ಗೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ ಸೈನ್ಸ್. ಒಟ್ಟು ಬರ್ತಕ್ಕಂಥ 2, 4, 6, 7 ಕ್ಷೇತ್ರಕ್ಕೂ ಸಹ ಈ ಒಂದು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸಪ್ರೇಟ್ ಒಬ್ಬರಿಗೆ ಒಂದು ಕ್ಷೇತ್ರಕ್ಕೆ ಒಬ್ಬರಿಗೆ ಕೊಡ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತೀಯ ಪುರುಷರ ವಾಟರ್ ಪೋಲೋ ತಂಡವು ಯಾವ ವರ್ಷದಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಿತ್ತು ಅಂತಕ್ಕಂಥದ್ದು ಪ್ರಶ್ನೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭಾರತೀಯ ಪುರುಷರ ವಾಟರ್ ಪೋಲ್. ಸೊ ನೋಡಿ, ಇದು ಗೆದ್ದಕ್ಕಂಥ ಒಂದೇ ಟೈಮು, ಅದು 1951ರಲ್ಲಿ. 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಭಾರತೀಯ ಪುರುಷರ ವಾಟರ್ ಪೋಲೋ ಅಂತಕ್ಕಂಥದ್ದು ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ಕೊಳ್ಳುತ್ತೆ. ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ. ಇದನ್ನು ಭಾರತದಲ್ಲಿ ವಾಟರ್ ಪೋಲೋವನ್ನು ಈಜು ಫೆಡರೇಷನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಇದು ಸಂಸ್ಥೆ ನಿರ್ವಹಿಸ್ತಕ್ಕಂಥದ್ದು. 1951ರಲ್ಲಿ ಚಿನ್ನದ ಪದಕವನ್ನು ಪಡ್ಕೊಳ್ಳುತ್ತೆ. 1970ರಲ್ಲಿ ಬೆಳ್ಳಿ ಪದಕ ಆ್ಯಂಡ್ 82ರಲ್ಲಿ ಕಂಚಿನ ಪದಕವನ್ನು ಗೆದ್ಕೊಳ್ತಕ್ಕಂಥದ್ದು ಇಂಡಿಯಾ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಗೆದ್ದ ಮೊದಲ ವ್ಯಕ್ತಿ ರಘುನಂದನ್ ಗೋಖಲೆ ಯಾವ ಕ್ರೀಡೆಯಲ್ಲಿ ಅಂತ ಕೇಳಿದ್ದಾರೆ. ಅಂದರೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ರಘುನಂದನ್ ಗೋಖಲೆ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಂತಕ್ಕಂಥದ್ದು ಇಲ್ಲಿನ ಪ್ರಶ್ನೆ ಆಗಿರುತ್ತೆ. ಸೊ ಇವ್ರು ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ 1985ರಲ್ಲಿ 1985ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ವ್ಯಕ್ತಿಯವರು ರಘುನಂದನ್ ಗೋಖಲೆ ಅಂತಕ್ಕಂಥವ್ರು ಚೆಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ದ್ರೋಣಾಚಾರ್ಯ ಪ್ರಶಸ್ತಿನ ಗೆದ್ದಂಥ ಮೊದಲ ವ್ಯಕ್ತಿ ಸಹ ಆಗ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತವ್ರೆ ನೋಡಿ, 2025ರ ಸಾಲಿನ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಭಾರತ ರಾಷ್ಟ್ರಪತಿಗಳು ಪ್ರದಾನವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಈ ಪ್ರಶಸ್ತಿಯು ಕ್ರೀಡಾ ತರಬೇತುದಾರರಿಗೆ ಅವರ ಶ್ರೇಷ್ಠ ಸಾಧನೆಗಳಿಗಾಗಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಸಹ ಆಗಿರುತ್ತೆ. ಆ್ಯಂಡ್ 2025ರ ದ್ರೋಣಾಚಾರ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವು 2025ರ ಜನವರಿ 17ರಂದು ರಾಷ್ಟ್ರಪತಿ ಭವನದಲ್ಲಿ ನಡೀತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ದ್ರೋಣಾಚಾರ್ಯ ಪ್ರಶಸ್ತಿ 1985ರಲ್ಲಿ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ಇರ್ತಕ್ಕಂಥ ಒಂದು
ಪ್ರಶಸ್ತಿಗೆ 10 ಲಕ್ಷ ರೂಪಾಯಿ ಬರುತ್ತೆ ಮತ್ತು ಒಂದು ಸ್ಮಾರಕ ಇರತಕ್ಕಂಥದ್ದಾಗಿರುತ್ತೆ, ಅದೇ ಮೆಡಲ್ ಅಂತ ಹೇಳ್ತೀವಲ್ಲ, ಸೊ ಅದು ಕೊಡ್ತಕ್ಕಂಥದ್ದು. ಆ್ಯಂಡ್ ಜೀವಮಾನ ಸಾಧನೆಗಾಗಿ ಪ್ರಶಸ್ತಿ ಪಡೆದವರಿಗೆ 15 ಲಕ್ಷ ರೂಪಾಯಿ ನೀಡಲಾಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಒಬ್ಬ ವ್ಯಕ್ತಿಗೆ 2ನೇ ಬಾರಿ ಈ ಪ್ರಶಸ್ತಿಯನ್ನು ನೀಡಲಾಗುವುದಿಲ್ಲ, ಆದರೆ ಮರಣೋತ್ತರವಾಗಿ ನೀಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು 2024 ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಅರ್ಮಾಂಡೋ ಕೊಲಾಕೋ ಅವರು ಪಡೆದಿದ್ದಾರೆ. ಇವರು ಗೋವಾದ ನಿವಾಸಿಯಾಗಿರ್ತಕ್ಕಂಥದ್ದು, ಆ್ಯಂಡ್ ಮೊಟ್ಟ ಮೊದಲ ಗೋವಾ ನಿವಾಸಿಯೂ ಸಹ ಆಗಿದ್ದಾರೆ. ಅರ್ಮಾಂಡೋ ಕೊಲಾಕೋ 2024 ದ್ರೋಣಾಚಾರ್ಯ ಪ್ರಶಸ್ತಿಯ ವಿಜೇತರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎವರೆಸ್ಟ್ ಪರ್ವತಾರೋಹಣ ಮಾಡಿದ ಕಿರಿಯ ಹುಡುಗಿ ಪೂರ್ಣ ಮಾಲವತ್ ಅವರ ಕಥೆಯನ್ನು ಚಿತ್ರಿಸುವ ಪೂರ್ಣ ಚಿತ್ರದ ನಿರ್ದೇಶಕರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಆನ್ಸರ್ ಬಂದು ಆಪ್ಷನ್ ಎ, ರಾಹುಲ್ ಬೋಸ್ರವರು. ಇನ್ನು ನೆಕ್ಸ್ಟು, BCCIನ ಪಾಲಿ ಉಮ್ರಿಗನ್ ಪ್ರಶಸ್ತಿಯನ್ನು 3 ಬಾರಿ ಪಡೆದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. BCCI ಪಾಲಿ ಉಮ್ರಿಗನ್ ಪ್ರಶಸ್ತಿಯನ್ನು ಪಡೆದಂತಹ 3 ಬಾರಿ ಪಡೆದಂಥ ಮೊದಲ ಭಾರತೀಯ ಕ್ರಿಕೆಟಿಗ ಯಾರಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರು. ಆಪ್ಷನ್ ಎ, ವಿರಾಟ್ ಕೊಹ್ಲಿ. ಇನ್ನು ನೆಕ್ಸ್ಟು, ಯಾವ ರಾಜ್ಯ ಸರ್ಕಾರವು ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ನೀಡುತ್ತದೆ? ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಈಸಿ ಕ್ವೆಶನ್ ಅಂತಲೇ ಹೇಳ್ಬೋದು. ಬಸವ ಪುರಸ್ಕಾರ ಬರ್ತಕ್ಕಂಥದ್ದು ಕರ್ನಾಟಕದ ಒಂದು ರಾಜ್ಯದಲ್ಲಿ ಕೊಡ್ತಕ್ಕಂಥದ್ದಾಗಿರುತ್ತೆ. ಇತ್ತೀಚೆಗೆ ಈಗೂ ಸಹ ಕೊಟ್ಟಿದ್ದಾರೆ, ಅದು 2025ಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಬೆಂಗಳೂರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಸವ ಪರಿಷತ್ ನೀಡುವ 2025 ಸಾಲಿನ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ಇಸ್ರೋ ಮಾಜಿ ಅಧ್ಯಕ್ಷ AS ಕಿರಣ್ ಕುಮಾರ್ ಸೇರಿ ವಿವಿಧ ಕ್ಷೇತ್ರಗಳ 15 ಸಾಧಕರಿಗೆ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಶನಿವಾರ ಪ್ರದಾನವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಒಟ್ಟು 15 ಜನಗಳಿಗೆ. ಸೊ ನಿಮ್ಗೆ ಬೇಕಂತ ಹೇಳಿದ್ರೆ ಇಲ್ಲಿದೆ ನೋಡಿ ಪುರಸ್ಕೃತರು. ನ್ಯಾಯಾಂಗ ವಿಭಾಗದಲ್ಲಿ ಮಾಜಿ ಅಡ್ವೊಕೇಟ್ ಜನರಲ್ ಇದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಪ್ರೊ ರವಿವರ್ಮ ಕುಮಾರು, ಚಲನಚಿತ್ರ ನಟಿ ಉಮಾಶ್ರೀ. ಅಂಡ್ ನೆಕ್ಸ್ಟು ಪರಿಸರಕ್ಕೆ ಸಂಬಂಧಪಟ್ಟಂತೆ ಅಲ್ಮಿತ್ರಾ ಪಟೇಲು. ಇನ್ನು ಸಹಕಾರ ಮಹಿಳಾ ಸಬಲೀಕರಣ ವಿಭಾಗದಲ್ಲಿ ಡಾಕ್ಟರ್ MN ರಾಜೇಂದ್ರ ಕುಮಾರ್. ವೈದ್ಯಕೀಯಕ್ಕೆ ಬಂದರೆ ಡಾಕ್ಟರ್ ನಾಗರಾಜಯ್ಯ. ಆ್ಯಂಡ್ ನೆಕ್ಸ್ಟ್ ಬಾಹ್ಯಾಕಾಶದಲ್ಲಿ ಬಂದು AS ಕಿರಣ್ ಕುಮಾರ್. ಶಿಕ್ಷಣ ಸಮಾಜ ಸೇವೆ ಕ್ಷೇತ್ರದಲ್ಲಿ ಬಸವರಾಜ್ ಆ್ಯಂಡ್ ದೇಶ್ಮುಖ್ ಬಂದು ಮಾನಂದಿ ರಮೇಶ್, ಡಾಕ್ಟರ್ SB ದಯಾನಂದ್, ಡಾಕ್ಟರ್ VSB ಪ್ರಸಾದ್, ರವಿಕುಮಾರ್ ಸ್ವಾಮಿ ಹಿರೇಮಠ, ಬಸವರಾಜ್ ದನ್ನೂರು. ಶಿಕ್ಷಣ ಕ್ಷೇತ್ರದ ಮಾಜಿ ಸಚಿವ SR ಪಾಟೀಲು, ಶಾಮ್ನೂರ್ S ಗಣೇಶ್. ಸರ್ಕಾರಿ ಸೇವೆ ವಿಭಾಗದಲ್ಲಿ ವಿಜಯಪುರದ DYSP ಬಸವರಾಜ್ ಯಾಲಿಗರ. ಸೊ ಎಷ್ಟು ಜನಕ್ಕೆ ಬಂದಿರತಕ್ಕಂಥದ್ದಾಗಿರುತ್ತೆ ಬಸವ ಪುರಸ್ಕಾರ. ನೆಕ್ಸ್ಟು, ಯಾವ ಕನ್ನಡ ಬರಹಗಾರರಿಗೆ ಸಾಹಿತ್ಯ ಅಕಾಡೆಮಿ ತಮ್ಮ ಸ್ವಾತಂತ್ರ್ಯದ ಓಟ ಕಾದಂಬರಿಗಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ? ಯಾವ ಕನ್ನಡ ಬರಹಗಾರರಿಗೆ ಸಾಹಿತ್ಯ ಅಕಾಡೆಮಿ ತಮ್ಮ ಸ್ವಾತಂತ್ರ್ಯದ ಓಟ ಕಾದಂಬರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಇಲ್ಲಿನ ಪ್ರಶ್ನೆಯಾಗಿದೆ. ಸೊ ಆನ್ಸರ್ ಬಂದು ಬೋಲ್ವರ್ ಮೊಹಮ್ಮದ್ ಕುಯ್ ಅಂತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಎ, ಬೋಲ್ವರ್ ಮೊಹಮ್ಮದ್ ಕುಯ್. ನೆಕ್ಸ್ಟ್, ಸ್ವೀಡಿಷ್ ಅಕಾಡೆಮಿಯಲ್ಲಿ ನೊಬೆಲ್ ಪ್ರಶಸ್ತಿ ನೀಡುವ ಸಂಸ್ಥೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸ್ವೀಡಿಷ್ ಅಕಾಡೆಮಿಯಲ್ಲಿ ನೊಬೆಲ್ ಪ್ರಶಸ್ತಿ ನೀಡುವ ಸಂಸ್ಥೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಹೇಳಿದರೆ, ನಾವು ನೋಡಿದಾಗ ಆಲ್ರೆಡಿ 6 ಕ್ಷೇತ್ರಕ್ಕೆ ಈ ಒಂದು ನೊಬೆಲ್ ಪ್ರಶಸ್ತಿ ಬರುತ್ತೆ. ಬಟ್ ಅದರಲ್ಲಿ ಸ್ವೀಡಿಷ್ ಅಕಾಡೆಮಿಯಲ್ಲಿ ಬರ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಅದು ಬಂದು ಸಾಹಿತ್ಯ. ಆಪ್ಷನ್ ಡಿ, ಸಾಹಿತ್ಯ. ನೆಕ್ಸ್ಟು, ಈ ಕೆಳಗಿನಲ್ಲಿ ಭಾರತ ರತ್ನ ಪುರಸ್ಕೃತರು ಯಾರು ಅಂತ ಕೇಳಿದರೆ ಭೀಮ್ಸೇನ್ ಜೋಶಿ, AR ರೆಹಮಾನ್, ಲತಾ ಮಂಗೇಶ್ಕರ್, MS ಸುಬ್ಬಲಕ್ಷ್ಮಿ. ಸೊ ಭಾರತ ರತ್ನ ಪುರಸ್ಕೃತರು ಅಂತ ಹೇಳಿದರೆ ಅದು ಬಂದು AR ರೆಹಮಾನ್ ಅವರ. ಆಪ್ಷನ್ ಬಿ. ಇಂದ ನೆಕ್ಸ್ಟು, ಇಂಧನ ಮತ್ತು ಸಂಪನ್ಮೂಲ ಸಂಸ್ಥೆಯಿಂದ ಸುಸ್ಥಿರ ಅಭಿವೃದ್ಧಿ ನಾಯಕತ್ವ ಪ್ರಶಸ್ತಿ ಪಡೆದ ಸಿಕ್ಕಿಂ ಮುಖ್ಯಮಂತ್ರಿಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇಂಧನ ಮತ್ತು ಸಂಪನ್ಮೂಲ ಸಂಸ್ಥೆಯಿಂದ ಸುಸ್ಥಿರ ಅಭಿವೃದ್ಧಿ ನಾಯಕತ್ವ ಪ್ರಶಸ್ತಿಯನ್ನು ಪಡೆದಂಥ ಸಿಕ್ಕಿಂ ಮುಖ್ಯಮಂತ್ರಿ ಯಾರು ಅಂತ ನೋಡೋದಾದರೆ ನಾವು, ಸೊ ಅದು ಬಂದು ಪವನ್ ಚಾಮ್ಲಿಂಗ್. ಆಪ್ಷನ್ ಸಿ, ಪವನ್ ಚಾಮ್ಲಿಂಗ್. ಭಾರತ ರತ್ನ ನಿಬಂಧನೆಯನ್ನು ಯಾವಾಗ ಪರಿಚಯಿಸಲಾಯಿತು? ಯಾವಾಗ ಜಾರಿಗೆ ತರ್ತಾರೆ ಭಾರತ ರತ್ನ ಪ್ರಶಸ್ತಿ ನಿಬಂಧನೆಯನ್ನು ಜಾರಿಗೆ ತರ್ತಕ್ಕಂಥದ್ದು 1954ರಲ್ಲಿ.
ನೆಕ್ಸ್ಟು ಯಾವ ಸಂಶೋಧನಾ ಕ್ಷೇತ್ರದಲ್ಲಿ ನಾರ್ಮನ್ ಬೋರ್ಲಾಗ್ ವಿದೇಶಿ ವಿನಿಮಯ ಕೇಂದ್ರ ರಾಷ್ಟ್ರೀಯ ಶ್ರೇಷ್ಠತೆ ಪ್ರಶಸ್ತಿಯನ್ನು ನೀಡಲಾಗಿದೆ? ಕೃಷಿ, ಭೌತ, ರಾಸಾಯನಿಕ, ಶಕ್ತಿ. ಸೊ ನಮ್ಗೆ ಗೊತ್ತಿರೋ ಹಾಗೆ ನಾರ್ಮನ್ ಬೋರ್ಲಾಗ್ ಬರ್ತಕ್ಕಂಥದ್ದು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ತೀವಿ. ಸೊ ಅವ್ರು ಬರ್ತಕ್ಕಂಥದ್ದು ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಹೌದಲ್ವಾ? ಸೊ MS ಸ್ವಾಮಿನಾಥನ್ ಸಹ ಹೇಳ್ತೀವಿ ಹಸಿರು ಕ್ರಾಂತಿ, ಅವ್ರು ಬಂದು ಭಾರತೀಯ. ಸೊ ಭಾರತೀಯಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು MS ಸ್ವಾಮಿನಾಥನ್. ಅದಾದ ನಂತರ ನಾರ್ಮನ್ ಬೋರ್ಲಾಗ್ ಬಂದು ವಿಶ್ವದ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ನೆಕ್ಸ್ಟು ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದ ಸ್ವತಂತ್ರ ಪಕ್ಷದ ಸ್ಥಾಪಕರು ಯಾರು? KM ಮುನ್ಷಿ, ಜಗಜೀವನ್ ರಾಮ್, ಬಲದೇವ್ ಸಿಂಗ್, CR ರಾಜಗೋಪಾಲಾಚಾರಿ. ನಮ್ಗೆ ಗೊತ್ತಿರೋ ಹಾಗೆ ಸ್ವತಂತ್ರ ಪಕ್ಷದ ಸ್ಥಾಪಕರು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಯಾರಂತ ಹೇಳಿದರೆ ಆಪ್ಷನ್ ಡಿ CR ರಾಜಗೋಪಾಲಾಚಾರಿರವರು. ಇನ್ನು ನೆಕ್ಸ್ಟು ಭಾರತ ಸರ್ಕಾರವು ನೀಡುವ ಅರ್ಜುನ್ ಪ್ರಶಸ್ತಿಗಳು ಈ ಕೆಳಗಿನ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಸಾಧನೆಗಾಗಿ ಕೊಡಲಾಗುತ್ತದೆ. ಅಂದರೆ ಅರ್ಜುನ್ ಪ್ರಶಸ್ತಿಯನ್ನು ಯಾವುದಕ್ಕೋಸ್ಕರ ಕೊಡ್ತಕ್ಕಂಥದ್ದು, ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದಕ್ಕೋಸ್ಕರ ಈ ಒಂದು ಅರ್ಜುನ್ ಪ್ರಶಸ್ತಿನ ಕೊಡ್ತಕ್ಕಂಥದ್ದು. ಸಾಹಿತ್ಯ, ಶಕ್ತಿ ಶಿಕ್ಷಣ, ಕ್ರೀಡೆ, ಅರ್ಥಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ಸೊ ಅರ್ಜುನ್ ಪ್ರಶಸ್ತಿ ಬರ್ತಕ್ಕಂಥ ಆಪ್ಷನ್ ಸಿ, ಕ್ರೀಡೆಗೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರದಲ್ಲಿ ಕೊಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಬ್ಯಾಡ್ಮಿಂಟನ್ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಯಾರು? ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಪದಕವನ್ನು ಗೆದ್ದಂಥ ಮೊದಲ ಭಾರತೀಯರು ಸೈಯದ್ ಮೋದಿ, ಪ್ರಕಾಶ್ ಪಡುಕೋಣೆ, ಪುಲ್ಲೇಲ ಗೋಪಿಚಂದ್, ಸೈನಾ ನೆಹ್ವಾಲ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಒಂದು ಆಪ್ಷನ್ ಡಿ ಸೈನಾ ನೆಹ್ವಾಲ್. ನೆಕ್ಸ್ಟು ಈ ಕೆಳಗಿನಲ್ಲಿ ಕಿರಿಯ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು? ಲಾರೆನ್ಸ್ ಬ್ರಾಗ್, ನಾಡಿಯಾ ಮುರಾದ್, ಮಲಾಲಾ ಯೂಸುಫ್ಜೈ, ಸುಮ್ ಡಾವೋಲಿ ಅಂತ ಕೊಟ್ಟಿದ್ದಾರೆ. ಕಿರಿಯ ನೊಬೆಲ್ ಪ್ರಶಸ್ತಿ ವಿಜೇತರು ಬಂದು ಆಪ್ಷನ್ ಸಿ ಮಲಾಲಾ ಯೂಸುಫ್ಜೈರವರು. ಇನ್ ಲಾಸ್ಟ್ ಕ್ವೆಶನ್, ವಿಜ್ಞಾನ ಮತ್ತು ರಸಾಯನಶಾಸ್ತ್ರದಲ್ಲಿ 2 ಬಾರಿ ನೊಬೆಲ್ ಪ್ರಶಸ್ತಿ ಗೆದ್ದ ಏಕೈಕ ಮಹಿಳೆ ಯಾರು? ವಿಜ್ಞಾನ ಮತ್ತು ರಸಾಯನಶಾಸ್ತ್ರದಲ್ಲಿ 2 ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಂತಹ ಏಕೈಕ ಮಹಿಳೆ ಯಾರು? ಸೊ ಅದು ಬಂದು ಆನ್ಸರ್ ಆಪ್ಷನ್ ಬಿ ಮೇರಿ ಕ್ಯೂರಿರವರು. ಸೊ ಮೇರಿ ಕ್ಯೂರಿನ ನೋಡ್ತಾ ಹೋದರೆ ತುಂಬ ಐಡೆಂಟಿಫಿಕೇಷನ್ ನೇಮ್ ಅಂತಲೇ ಹೇಳ್ಬೋದಾಗುತ್ತೆ. 1903ರಲ್ಲಿ ರೇಡಿಯೋ ಆ್ಯಕ್ಟಿವ್ಗಾಗಿ ಒಂದ್ಸರಿ ನೊಬೆಲ್ ಪ್ರೈಸ್ ಸಿಗುತ್ತೆ. ಇನ್ನು ನೆಕ್ಸ್ಟು 1911ರಲ್ಲಿ ಪ್ಯೂರಿಫಿಕೇಷನ್ ಆಫ್ ರೇಡಿಯಮ್ ಅದಕ್ಕೋಸ್ಕರ ಸಿಗ್ತಕ್ಕಂಥದ್ದು. ಆ್ಯಂಡ್ ಇವರು ಈ ಒಂದು ಪ್ಯಾಲೆಂಟಿಯಮ್ ಅಂತಕ್ಕಂಥ ಸಹ ಡಿಸ್ಕವರ್ ಮಾಡ್ತಾರೆ. ಸೊ ಹಾಗೆ 1911ರಲ್ಲಿ ಮತ್ತು 1903ರಲ್ಲಿ 2 ಸಾರಿ ಈ ಒಂದು ಸೈನ್ಸ್ ಮತ್ತು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಈ ಒಂದು ನೊಬೆಲ್ ಪ್ರಶಸ್ತಿನ ಪಡ್ಕೊಳ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಮಹಿಳೆ ಅಂತ ಹೇಳಬಹುದಾಗಿರುತ್ತೆ ಮೇರಿ ಕ್ಯೂರಿರವರು.